ಅದು ಸರ್ಕಾರ ಅಲ್ಲ, ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇದೆ. BLOಗಳನ್ನು ನೇಮಕ ಮಾಡಿದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮತ್ತು ಇಡೀ ರಾಜ್ಯದಲ್ಲಿ SIR ಸರಿಯಾಗಿ ನಡೀತಾ ಇದೆ. ಸುಮಾರು ಎಲ್ಲ ಕಡೆ ಒಂದು ಎವರೇಜು 70% ಎನ್ಯುಮರೇಷನ್ ಫಾರ್ಮು ಡಿಸ್ಟ್ರಿಬ್ಯೂಷನ್ ಆಗಿದೆ. ಎಲ್ಲೂ ನೀವು ಕೂಡ, ಯಾಕಂದರೆ BJPಯವರು ಹೇಳಿದ್ದು ಕೇಳೋಕ್ಕೆ ಹೋಗ್ಬೇಡಿ, ನೀವು ಕೂಡ ನಿಮ್ಮ ಬೂತಲ್ಲಿ ಹೋಗಿ ಚೆಕ್ ಮಾಡಿ. ಪಾಪ ಅವರೆಲ್ಲ ತಮ್ಮ ಕೆಲಸ ಸರಿಯಾಗಿ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಇವ್ರದ್ದು ಮಾಲಫೈಡ್ ಇಂಟೆನ್ಷನ್ ಇದೆ. ಈ ರೀತಿ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಹೊರಗಿನ ರಾಜ್ಯದ ಒಂದು ಅಧಿಕಾರಿಗಳನ್ನ ಇಲ್ಲಿ ತಂದು ಇಲ್ಲಿ ವೋಟರ್ ಲಿಸ್ಟಲ್ಲಿ ಏರ್ಪೇರ್ ಮಾಡಬೇಕು ಅಂತಕ್ಕಂಥ ದುರುದ್ದೇಶ ಇದೆ ಅವ್ರದ್ದು. ಅದೇನು ಸಫಲ ಆಗಲ್ಲ. 100%. ಇಷ್ಟು ಬೆಂಗಾಲಲ್ಲಿ ಏನು ಮಾಡಿದ್ರು, ಮತ್ತು ಕೇರಳದಲ್ಲಿ ಏನು ಮಾಡಿದ್ರು, ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಅವರು ಅಧಿಕಾರದಲ್ಲಿಲ್ಲ. ತಮಿಳ್ನಾಡುವಲ್ಲಿ ಏನು ಮಾಡಿದ್ರು. ಈ ರೀತಿ ಮಾಡ್ತಾ ಇರೋದು ಅವರ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನನ್ನು ಮತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ ಮಾಡೋದಕ್ಕೆ ಹಿಂದೆ ನಿಯಮ ಏನಿತ್ತು ಅಂದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಲೀಡರ್ ಆಫ್ ಅಪೋಸಿಷನ್, ಪ್ರೈಮ್ ಮಿನಿಸ್ಟರ್ ಕಮಿಟಿ ಇತ್ತು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡ್ರಾಪ್ ಮಾಡಿ, ನ್ಯೂಟ್ರಲ್ ಕಮಿಟಿ ಇರೋದನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡ್ರಾಪ್ ಮಾಡಿ ಒಬ್ಬ ಮಂತ್ರಿ ಹಾಕಿ ಇವತ್ತು ಅದನ್ನು ಕಪಿಮುಷ್ಟಿಗೆ ತೊಗೊಂಡು ಬೇಕಾದವ್ರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಇದು ಸಾಕ್ಷಿ ಅಲ್ವಾ? ಅವರು ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ಎಲೆಕ್ಷನ್ ಕಮಿಷನ್. ಒಂದು ಅದಾದಮೇಲೆ ಒಂದು ಆ್ಯಕ್ಟ್ ತಂದರು, ಏನಂದರೆ ಯಾವುದೇ ಎಲೆಕ್ಷನ್ ಕಮಿಷನ್ ಮಾಡಿ ಅದು ಕೋರ್ಟ್ ಅಂತ. ಇದೇನೆಂದರೆ ಡೆಮೋಕ್ರಸಿ ಸರ್ಕಾರ ಗೊತ್ತಾಗಿದೆ, ಜನರ ವಿಶ್ವಾಸ ಅವ್ರ ಮೇಲೆ ಕಳ್ಕೊಳ್ತಾ ಇದೆ. ಯಾಕಂದರೆ ಈ ರಾಮ ಮಂದಿರದಲ್ಲಿ ನಡೆದಿರ್ತಕ್ಕಂಥ ಲೂಟಿ ಆಗಿರ್ಬೋದು, ನೀಟಲ್ಲಿ ಆಗಿರ್ತಕ್ಕಂಥ ಈ ದೇಶದ ಯುವಕರಿಗೆ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ ಆಗಿರ್ಬೋದು. ಇನ್ನು ಮುಂದೆ ನಮಗೆ ಜನರು ತಕ್ಕಪಾಠ ಕಲಿಸ್ತಾರೆ ಅಂತ ಹೇಳಿ ವಾಮ ಮಾರ್ಗದಿಂದ ವೋಟರ್ ಲಿಸ್ಟನ್ನು ತಿದ್ದಿ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಸಂವಿಧಾನಿಕ ಸಂಸ್ಥೆಗೆ BJP ಹೇಳ್ದಂಗೆ ಕೇಳ್ತಿದೆ ಮತ್ತು ಹೌದು. ಈಗ ಮತ್ತು ನೀವು ಅವರು ನೇಮಕಾತಿಯನ್ನು ಚೇಂಜ್ ಮಾಡಿದಾಗ ನಿಮ್ಗೆ ಅನಿಸಲ್ವಾ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಡ್ರಾಪ್ ಮಾಡಿ ಒಬ್ಬ ಮಂತ್ರಿ ಮಾಡಿದ್ದಾರೆ ಅಂದರೆ 2:1 ಮಾಡಿಕೊಂಡು ಅವ್ರು ಬೇಕಾದವ್ರಿಗೆ ಅಪಾಯಿಂಟ್ ಮಾಡಿಸ್ತಾರೆ ನಿಮಗೆ ಅನಿಸಲ್ವಾ? ನೀವು ಪತ್ರಕರ್ತರು ವಿಚಾರ ಮಾಡಿ.